ತಿಳಿಸುವುದೇನೆಂದರೆ ಈಗ ನಾವು ಗಣಪತಿಗಳನ್ನು ತಯಾರಿ ಮಾಡ್ತೀವಲ್ಲ, ದೇಶಿ ಹಸುವಿನ ಸಗಣಿಯಿಂದ ತಯಾರಿ ಮಾಡ್ತೀವಿ. ಇದು ಪರಿಸರಕ್ಕೆ ಯಾವುದೇ ಹಾನಿಕರ ಇಲ್ಲ, ಪರಿಸರ ಸ್ನೇಹಿ ಗೋಮಯ ಗಣಪತಿಗಳಂತ ಹೇಳ್ಬೋದು. ಆಮೇಲೆ ಈಗ ಗಣೇಶ ಮೂರ್ತಿಗಳಿಗೆ ನಾವು ಬಣ್ಣವನ್ನು ಕೂಡ ಯಾವುದೇ ಕೆಮಿಕಲ್ ಇಲ್ಲದೇ ಸಾಂಪ್ರದಾಯಿಕ ಬಣ್ಣಗಳನ್ನೇ, ಪರಿಸರ ಸ್ನೇಹಿ ಬಣ್ಣಗಳನ್ನೇ ಬಳಕೆಯಲ್ಲಿ ಅಲಂಕಾರಕ್ಕಾಗಿ ಬಳಸ್ತಾ ಇದ್ದೀವಿ. ಈ ಗೋಮಯ ಗಣಪತಿಗಳನ್ನು ಮಾಡುವ ಉದ್ದೇಶ ಇಷ್ಟೇ. ಈಗ ಗಣೇಶ ಹಬ್ಬ ಹತ್ತಿರದಲ್ಲಿ ಬರ್ತಾ ಇದೆ. ಮಾರುಕಟ್ಟೆಗೆ ಸಿಕ್ಕಾಪಟ್ಟೆ ಪ್ಲಾಸ್ಟರ್ ಆಫ್ ಪ್ಯಾರಿಸು, ಆಮೇಲೆ ರಾಸಾಯನಿಕಯುಕ್ತ ಬಣ್ಣಗಳಿಂದ ಅಲಂಕಾರಗೊಂಡ ಗಣೇಶ ಮೂರ್ತಿಗಳು ಬಹಳ ಆಕರ್ಷಣೆಗೊಂಡು ಗ್ರಾಹಕರು ಅದಕ್ಕೆ ಮುಗಿಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಆ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ವಿಸರ್ಜನೆ ಮಾಡಿದಾಗ ಆ ವಿಸರ್ಜನೆಯಿಂದ ಬಾವಿ, ಕೆರೆ, ನದಿಗಳಲ್ಲಿರುವ ಜಲಚರಗಳಿಗೆ ಬಹಳ ಮಾರಣಾಂತಿಕ ಇದು ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಗಣೇಶ ಮೂರ್ತಿಗಳು ಗದಗ ಹೋಗ್ಯಾವ್ರಿ, ಗುಳೇದಗುಡ್ಡ, ಬೆಂಗಳೂರು, ಮೈಸೂರು, ದಾವಣಗೆರೆ, ಆಮೇಲೆ ಸೊಲಾಪುರ, ಕೊಲ್ಹಾಪುರ, ಆಮೇಲೆ ನಮ್ಮ ಲೋಕಲ್ ಮುದ್ದೇಬೇಳು. ನಮ್ಮಲ್ಲಿ ಗಣೇಶ 250ರಿಂದ ಹಿಡ್ಕೊಂಡು 1050 ರೂಪಾಯಿವರೆಗೂ ಇದಾವ್ರಿ. ಅಂದ್ರೆ 3 ಇಂಚ್ ಹಿಡ್ಕೊಂಡು 14 ಇಂಚ್ವರೆಗೂ ನಮ್ಮಲ್ಲಿ ಗಣೇಶ ಮೂರ್ತಿ. ನಾವು 2 ವರ್ಷದಿಂದ ಮಾಡ್ತಾ ಇದ್ದೇನೆ ರೀ. ಇದನ್ನ ಯಾಕೆ ಮಾಡಬೇಕು ಅಂತಂದ್ರೆ ಈಗ ಪರಿಸರಕ್ಕೆ ಹಾನಿಕರ ಆಗುವಂಥ ಗಣಪತಿಗಳು ಬರಾಕತ್ತವು. ಅವುಗಳಿಂದ ಸ್ವಲ್ಪ ದೂರ ಇಡಬೇಕು. ಈ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಒಂದು ಪರಿಸರಕ್ಕೆ ಪೂರಕವಾದ ಗಣೇಶ ಮೂರ್ತಿಗಳು ಯಾವುದೇ ಹಾನಿಕಾರಕ ಆಗೋದಿಲ್ಲ. ಜೊತೆಗೆ ನಮ್ಮ ಸಾಂಪ್ರದಾಯಿಕ ಅಂದರೆ ಈಗ ಗೋಮಯದಲ್ಲಿ ನಮ್ಮ ಪುರಾಣಗಳು ಹೇಳುವಂತೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ಹೇಳುವಂಥ ಶ್ಲೋಕಗಳನ್ನು ನಾವು ಕೇಳ್ಬೋದು. ಅದರ ಅರ್ಥ ಗೋವಿನ ಸಗಣಿಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿದ್ದಾಳೆ ಅಂತ ಅರ್ಥ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಗಣಿಯಿಂದನೇ ತಯಾರಿ ಮಾಡ್ತಾ ಇದ್ದೀವಿ. ಎಷ್ಟು ತಯಾರು ಮಾಡ್ತೀರಿ? ಒಂದು ದಿನಕ್ಕೆ 2-3 ತಯಾರಾಗ್ತವೆ. ಟೋಟಲ್ ಎಷ್ಟು ಆಗ್ತಾವೆ ಅಂತ? ಟೋಟಲ್ ಒಂದು 280-300ವರೆಗೂ ಈ ಸಾರಿ ಆರ್ಡರ್ ತೊಗೊಂಡಿದ್ದೀನಿ ರೀ. ತಿಳಿಸುವುದೇನೆಂದರೆ ಈಗ ನಾವು ಗಣಪತಿಗಳನ್ನು ತಯಾರಿ ಮಾಡ್ತೀವಲ್ಲ, ದೇಶಿ ಹಸುವಿನ ಸಗಣಿಯಿಂದ ತಯಾರಿ ಮಾಡ್ತೀವಿ. ಇದು ಪರಿಸರಕ್ಕೆ ಯಾವುದೇ ಹಾನಿಕರ ಇಲ್ಲ, ಪರಿಸರ ಸ್ನೇಹಿ ಗೋಮಯ ಗಣಪತಿಗಳಂತ ಹೇಳ್ಬೋದು. ಆಮೇಲೆ ಈಗ ಗಣೇಶ ಮೂರ್ತಿಗಳಿಗೆ ನಾವು ಬಣ್ಣವನ್ನು ಕೂಡ ಯಾವುದೇ ಕೆಮಿಕಲ್ ಇಲ್ಲದೇ ಸಾಂಪ್ರದಾಯಿಕ ಬಣ್ಣಗಳನ್ನೇ, ಪರಿಸರ ಸ್ನೇಹಿ ಬಣ್ಣಗಳನ್ನೇ ಬಳಕೆಯಲ್ಲಿ ಅಲಂಕಾರಕ್ಕಾಗಿ ಬಳಸ್ತಾ ಇದ್ದೀವಿ. ಈ ಗೋಮಯ ಗಣಪತಿಗಳನ್ನು ಮಾಡುವ ಉದ್ದೇಶ ಇಷ್ಟೇ. ಈಗ ಗಣೇಶ ಹಬ್ಬ ಹತ್ತಿರದಲ್ಲಿ ಬರ್ತಾ ಇದೆ. ಮಾರುಕಟ್ಟೆಗೆ ಸಿಕ್ಕಾಪಟ್ಟೆ ಪ್ಲಾಸ್ಟರ್ ಆಫ್ ಪ್ಯಾರಿಸು, ಆಮೇಲೆ ರಾಸಾಯನಿಕಯುಕ್ತ ಬಣ್ಣಗಳಿಂದ ಅಲಂಕಾರಗೊಂಡ ಗಣೇಶ ಮೂರ್ತಿಗಳು ಬಹಳ ಆಕರ್ಷಣೆಗೊಂಡು ಗ್ರಾಹಕರು ಅದಕ್ಕೆ ಮುಗಿಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಆ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ವಿಸರ್ಜನೆ ಮಾಡಿದಾಗ ಆ ವಿಸರ್ಜನೆಯಿಂದ ಬಾವಿ, ಕೆರೆ, ನದಿಗಳಲ್ಲಿರುವ ಜಲಚರಗಳಿಗೆ ಬಹಳ ಮಾರಣಾಂತಿಕ ಇದು ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಗಣೇಶ ಮೂರ್ತಿಗಳು ಗದಗ ಹೋಗ್ಯಾವ್ರಿ, ಗುಳೇದಗುಡ್ಡ, ಬೆಂಗಳೂರು, ಮೈಸೂರು, ದಾವಣಗೆರೆ, ಆಮೇಲೆ ಸೊಲಾಪುರ, ಕೊಲ್ಹಾಪುರ, ಆಮೇಲೆ ನಮ್ಮ ಲೋಕಲ್ ಮುದ್ದೇಬೇಳು. ನಮ್ಮಲ್ಲಿ ಗಣೇಶ 250ರಿಂದ ಹಿಡ್ಕೊಂಡು 1050 ರೂಪಾಯಿವರೆಗೂ ಇದಾವ್ರಿ. ಅಂದ್ರೆ 3 ಇಂಚ್ ಹಿಡ್ಕೊಂಡು 14 ಇಂಚ್ವರೆಗೂ ನಮ್ಮಲ್ಲಿ ಗಣೇಶ ಮೂರ್ತಿ. ನಾವು 2 ವರ್ಷದಿಂದ ಮಾಡ್ತಾ ಇದ್ದೇನೆ ರೀ. ಇದನ್ನ ಯಾಕೆ ಮಾಡಬೇಕು ಅಂತಂದ್ರೆ ಈಗ ಪರಿಸರಕ್ಕೆ ಹಾನಿಕರ ಆಗುವಂಥ ಗಣಪತಿಗಳು ಬರಾಕತ್ತವು. ಅವುಗಳಿಂದ ಸ್ವಲ್ಪ ದೂರ ಇಡಬೇಕು. ಈ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಒಂದು ಪರಿಸರಕ್ಕೆ ಪೂರಕವಾದ ಗಣೇಶ ಮೂರ್ತಿಗಳು ಯಾವುದೇ ಹಾನಿಕಾರಕ ಆಗೋದಿಲ್ಲ. ಜೊತೆಗೆ ನಮ್ಮ ಸಾಂಪ್ರದಾಯಿಕ ಅಂದರೆ ಈಗ
ಗೋಮಯದಲ್ಲಿ ನಮ್ಮ ಪುರಾಣಗಳು ಹೇಳುವಂತೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ಹೇಳುವಂಥ ಶ್ಲೋಕಗಳನ್ನು ನಾವು ಕೇಳ್ಬೋದು. ಅದರ ಅರ್ಥ ಗೋವಿನ ಸಗಣಿಯಲ್ಲಿ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಅಂತ ಅರ್ಥ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಗಣಿಯಿಂದನೇ ತಯಾರಿ ಮಾಡ್ತಾಯಿದ್ದೀವಿ. ಎಷ್ಟು ತಯಾರು ಮಾಡ್ತೀರಿ? ಒಂದು ದಿನಕ್ಕೆ 2-3 ತಯಾರಾಗ್ತವೆ. ಟೋಟಲ್ ಎಷ್ಟು ಆಗ್ತಾವೆ ಅಂತ? ಟೋಟಲ್ ಒಂದು 280-300ವರೆಗೂ ಈ ಸಾರಿ ಆರ್ಡರ್ ತೊಗೊಂಡಿದ್ದೀನಿ ರೀ.